6ನೇ ತರಗತಿ ಕನ್ನಡ ಕಲಿಕಾ ಫಲ 5 ಕಲಿಕಾ ಫಲ 5 ಚಟುವಟಿಕೆ 1 ಓದೋದಕ್ಕೆ ವೈವಿಧ್ಯತೆ ನಿಮಗೆ ತಿಳಿದಿರುವ ದಿನಪತ್ರಿಕೆ ಮಾಸಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ಹೆಸರಿಸಿ. ನನಗೆ ತಿಳಿದಿರುವ ದಿನಪತ್ರಿಕೆಗಳು ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ವಾರ್ತಾ ಭಾರತಿ, ದ ಹಿಂದೂ, ಸಂಯುಕ್ತ ಕರ್ನಾಟಕ, ಈ ಸಂಜೆ. ಮಾಸಪತ್ರಿಕೆಗಳು ಸುಧಾ, ಮಂಗಳ, ಕಸ್ತೂರಿ, ಸ್ಪರ್ಧಾವಾಣಿ, ತರಂಗ, ಮಯೂರ, ಗೃಹಶೋಭಾ, ಜಾನಪದ ಮಾಸಪತ್ರಿಕೆ. ನಿಯತಕಾಲಿಕೆಗಳು ಮಯೂರ, ವಿಜಯವಾಣಿ, ಪ್ರಜಾವಾಣಿ, ಸ್ಪರ್ಧಾ ಪ್ರಪಂಚ, ಸುಧಾ, ಕನ್ನಡಪ್ರಭ, ಮಂಗಳ. ಪ್ರಶ್ನೆಗಳು: ನೀವು ಓದುವ ದಿನಪತ್ರಿಕೆ ಯಾವುದು? ಅದರಲ್ಲಿ ಯಾವ ವಿಷಯ ಓದಲು ಇಷ್ಟಪಡುವಿರಿ, ಏಕೆ? ನಾನು ಓದುವ ದಿನಪತ್ರಿಕೆ ಪ್ರಜಾವಾಣಿ. ಅದರಲ್ಲಿ ಕ್ರೀಡಾ ವಿಷಯ ಓದಲು ಇಷ್ಟಪಡುತ್ತೇನೆ, ಏಕೆಂದರೆ ನಾನು ಸಹ ಕ್ರೀಡೆಯಲ್ಲಿ ಭಾಗವಹಿಸುತ್ತೇನೆ. ಪ್ರಶ್ನೆ: ದಿನಪತ್ರಿಕೆಗಳನ್ನು ಏಕೆ ಓದಬೇಕು? ದಿನಪತ್ರಿಕೆಗಳನ್ನು ಪ್ರಪಂಚದ ಆಗು ಹೋಗುವ ಘಟನೆಗಳನ್ನು ತಿಳಿಯಲು ಓದಬೇಕು. ಪ್ರಶ್ನೆ: ಪತ್ರಿಕೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಕಡೆ ನಮಗೆ ಸುದ್ದಿ ದೊರೆಯುತ್ತದೆ? ಪತ್ರಿಕೆಗಳನ್ನು ಹೊರತುಪಡಿಸಿ ನಮಗೆ ರೇಡಿಯೋ, ಮೊಬೈಲ್, ಟಿವಿ, ಇಂಟರ್ನೆಟ್ನಲ್ಲಿ ಸುದ್ದಿ ದೊರೆಯುತ್ತದೆ. ಪ್ರಶ್ನೆ: ಸುದ್ದಿ ಓದುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ನಮ್ಮ ಜ್ಞಾನ ಹೆಚ್ಚಾಗುತ್ತದೆ, ಸ್ಪರ್ಧಾ ಪರೀಕ್ಷೆಗಳಿಗೆ ಸಹಾಯವಾಗುತ್ತದೆ. ಚಟುವಟಿಕೆ 2 ನನ್ನ ಗ್ರಹಿಕೆ ನನ್ನ ಉತ್ತರ. ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ಈ ಕಥೆಯಲ್ಲಿ ಜಂಬ ಇದ್ದಿದ್ದು ಯಾರಿಗೆ? ಈ ಕಥೆಯಲ್ಲಿ ಕಪ್ಪಿರುವೆಗೆ ಬಹಳ ಜಂಬ ಇತ್ತು. ಪ್ರಶ್ನೆ: ಕಪ್ಪಿರುವೆಯ ನಿರ್ಧಾರ ಏನಾಗಿತ್ತು? ಅದಕ್ಕೆ ಕೆಂಪಿರುವೆಯು ಏನೆಂದು ಎಚ್ಚರಿಸಿತು? ಕಪ್ಪಿರುವೆ ಸಕ್ಕರೆ ಪಾತ್ರೆಯಲ್ಲಿ ವಾಸಿಸಲು ನಿರ್ಧರಿಸಿತು. ಅದು ಬಹಳ ಅಪಾಯ ಎಂದು ಕೆಂಪಿರುವೆ ಎಚ್ಚರಿಸಿತು. ಪ್ರಶ್ನೆ: ಕಪ್ಪಿರುವೆಯು ಸಕ್ಕರೆ ಡಬ್ಬದಲ್ಲಿಯೇ ಉಳಿದುದರ ಪರಿಣಾಮ ಏನಾಯಿತು? ಬಿಸಿ ಹಾಲಿನಲ್ಲಿ ಬೆಂದು ಹೋಯಿತು. ಪ್ರಶ್ನೆ: ನೀವು ಇದೇ ರೀತಿ ಹಠ ಮಾಡಿ ಮನೆಯಲ್ಲಿ ಬೇಸರ ಮಾಡಿಕೊಂಡ ಸಂಗತಿಯನ್ನು ತಿಳಿಸಿರಿ. ನಾನು ಜಂಬದಿಂದ ಊಟ ಮಾಡದೆ ಮಲಗಿ ನಿದ್ರೆ ಬಾರದೆ ಒದ್ದಾಡಬೇಕಾಯಿತು. ಪ್ರಶ್ನೆ: ಕಥೆಗೆ ಸರಿ ಹೊಂದುವ ನೀತಿ ಅಥವಾ ಗಾದೆಯನ್ನು ಬರೆಯಿರಿ. ಗಾದೆ: ಅತಿ ಜಂಬ ಮತಿ ಕೇಡು. ತುತ್ತೂರಿ ಪದ್ಯ. ಈ ಪದ್ಯವನ್ನು ಓದಿ ಕೆಳಗಿನ ಅಂಶಗಳ ಬಗ್ಗೆ ಹೇಳಿ. ಪ್ರಶ್ನೆ: ಕಸ್ತೂರಿ ಬೀಗಲು ಕಾರಣ. ತನಗೆ ತುತ್ತೂರಿ ಇದೆಯೆಂದು ಬೇರ್ಯಾರಿಗೂ ತುತ್ತೂರಿ ಇಲ್ಲವೆಂದು ಕಸ್ತೂರಿ ಬೀಗಿದನು. ಪ್ರಶ್ನೆ: ತುತ್ತೂರಿ ಏನಾಯಿತು? ನೀರಿಗೆ ಜಾರಿ ನೀರೂರಿ ತುತ್ತೂರಿ ಹಾಳಾಯಿತು. ಪ್ರಶ್ನೆ: ಜಂಬದ ಕೋಳಿ ಯಾರು? ಜಂಬದ ಕೋಳಿ ಕಸ್ತೂರಿ ಆಗಿದ್ದಾನೆ. ಪ್ರಶ್ನೆ 4 ಪದ್ಯವನ್ನು ಕಥೆಯ ರೂಪದಲ್ಲಿ ಹೇಳಿರಿ. ಕತೆ: ಒಂದು ದಿನ ಕಸ್ತೂರಿ ಹಣ ಕೊಟ್ಟು ತುತ್ತೂರಿಯನ್ನು ಕೊಂಡುಕೊಂಡು ಸರಿಗಮಪದನಿಸ ಊದಿದನು. ತುತ್ತೂರಿ ತನಗೆ ಮಾತ್ರ ಇದೆ, ಬೇರ್ಯಾರಿಗೂ ಇಲ್ಲ ಎಂದು ಜಂಬದ ಕೋಳಿಯ ರೀತಿಯಲ್ಲಿ ಬೀದಿಯಲ್ಲಿ ಊದುತ್ತಾ ಹೊರಟನು. ಕೊಳದ ಬಳಿ ತುತ್ತೂರಿ ಊದುವಾಗ ತುತ್ತೂರಿ ಕೈಯಿಂದ ಜಾರಿ ನೀರಿಗೆ ಬಿದ್ದಿತು. ಮತ್ತೆ ಅದನ್ನು ತೆಗೆದುಕೊಂಡು ನೋಡಿದಾಗ ಅದರ ಬಣ್ಣ ಹಾಳಾಗಿತ್ತು. ಊದಿದಾಗ ಅದು ಗರಗರ ಸದ್ದು ಮಾಡಿತು. ಅದರಿಂದ ಕಸ್ತೂರಿಯ ಜಂಬ ಕಡಿಮೆ ಆಯಿತು. ಚಟುವಟಿಕೆ 3 ಬನ್ನಿ ಪರಿಸರ ಪ್ರೀತಿಸೋಣ. ನೀಡಲಾದ ಪತ್ರಿಕೆಯ ಲೇಖನವನ್ನು ಓದಿ ಕೇಳಲಾದ ಪ್ರಶ್ನೆಗಳಿಗೆ ನಿಮ್ಮದೇ ಮಾತುಗಳಲ್ಲಿ ಹೇಳಿ. ಪ್ರಶ್ನೆ: ಕುವೆಂಪುರವರು ಹೇಗೆ ಆನಂದಿಸುತ್ತಿದ್ದರು? ಉತ್ತರ: ಕುವೆಂಪು ಮನೆಯಂಗಳದ ತೋಟದಲ್ಲಿ ಗಿಡಗಳಲ್ಲಿ ತೂಗುತ್ತಿದ್ದ ಕಡುಗೆಂಪು ಹೂಗಳನ್ನು, ಗಿಡಗಳನ್ನು, ಬಳ್ಳಿಯಲ್ಲಿ ತುಂಬಿದ ಮಲ್ಲಿಗೆ ಹೂಗಳನ್ನು, ಬಣ್ಣದ ಓಕುಳಿಯಂತೆ ಮಿಂದಂತಹದ್ದ ಕೋಟ್ರೋನ್ ಎಲೆಗಳನ್ನು ನೋಡಿ ಆನಂದಿಸುತ್ತಿದ್ದರು. ಪ್ರಶ್ನೆ 2 ನೀವು ನೋಡಿ ಆನಂದಿಸಿದ ಪ್ರಕೃತಿಯ ಸೌಂದರ್ಯವನ್ನು ಕುರಿತು ಹೇಳಿರಿ. ನಾವು ಪ್ರವಾಸಕ್ಕೆ ಮಲೆನಾಡಿಗೆ ಹೋಗಿದ್ದೆವು. ಅಲ್ಲಿ ಸುತ್ತಲೂ ಎತ್ತರವಾದ ಬೆಟ್ಟಗಳಿವೆ, ಕಾಡು ಇದೆ, ಕಾಫಿ ತೋಟಗಳಿವೆ, ಸುತ್ತ ರಮಣೀಯವಾದ ಪರಿಸರವಿದೆ. ಎಲ್ಲಿ ನೋಡಿದರೂ ಹಸಿರು ಬೆಟ್ಟಗಳು, ನೋಡಲು ಕಣ್ಣಿಗೆ ಆನಂದವೋ ಆನಂದ. ಪ್ರಶ್ನೆ: ಪ್ರಕೃತಿಯನ್ನು ನೋಡಿ ಆನಂದಿಸುವ ನಮ್ಮ ಮೇಲಿರುವ ಜವಾಬ್ದಾರಿ ಏನು? ಪ್ರಕೃತಿಯನ್ನು ನಾವು ಕಾಪಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಕಾಡನ್ನು ಉಳಿಸಬೇಕು. ಬೇರೆ ಜೀವಿಗಳು, ಪಕ್ಷಿಗಳು ಬದುಕುಳಿಯಲು ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡಬೇಕು. ಪ್ರಶ್ನೆ: ಅಳಿವಿನ ಅಂಚಿನಲ್ಲಿರುವ ಪಕ್ಷಿ ಸಂಕುಲಗಳನ್ನು ಹೇಗೆ ರಕ್ಷಿಸುವಿರಿ? ಪಕ್ಷಿಗಳನ್ನು ಮನುಷ್ಯರು ಬೇಟೆಯಾಡದಂತೆ ತಡೆಯಬೇಕು ಹಾಗೂ ಅವುಗಳಿಗೆ ಆವಾಸ ಸ್ಥಾನವಾಗಿರುವ ಮರಗಳನ್ನು ರಕ್ಷಿಸಬೇಕು. ಕಾಡನ್ನು ಕಡಿಯಬಾರದು. ಚಟುವಟಿಕೆ 4 ನಮ್ಮ ಪರಿಸರ ನಮ್ಮ ಜವಾಬ್ದಾರಿ.
ನೀಡಲಾದ ಲೇಖನವನ್ನು ಓದಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಭೂರಕ್ಷಕ, ಪರಿಸರ ವ್ಯವಸ್ಥೆ, ಕಾಡು. ಲೇಖನವನ್ನು ಓದಿದ ನಂತರ ಗೆಳೆಯರೊಂದಿಗೆ ಚರ್ಚಿಸಲು ಪ್ರಶ್ನೆಗಳನ್ನು ಸಿದ್ಧಪಡಿಸಿ. ಮಾದರಿ ಪ್ರಶ್ನೆ: ಕಾಡು ತುಂಬಾ ನಾಶವಾಗಲು ಕಾರಣವೇನಿರಬಹುದು? ಪ್ರಶ್ನೆ 2, ಕಾಡು ನಾಶದಿಂದಾಗುವ ಪರಿಣಾಮಗಳ್ಯಾವುವು? ಪ್ರಶ್ನೆ 3, ಕಾಡಿನಿಂದಾಗುವ ಪ್ರಯೋಜನಗಳ್ಯಾವುವು? ಪ್ರಶ್ನೆ 4, ಕಾಡು ಯಾರ ಆವಾಸ ಸ್ಥಾನವಾಗಿದೆ? ಪ್ರಶ್ನೆ 5, ಕಾಡಿನಲ್ಲಿ ಯಾವ ಪ್ರಾಣಿಗಳು ವಾಸಿಸುತ್ತವೆ? ಚಟುವಟಿಕೆ 5, ನಮ್ಮನ್ನು ಬದುಕಲು ಬಿಡಿ. ನೀಡಲಾದ ಚಿತ್ರವನ್ನು ಸರಿಯಾಗಿ ಗಮನಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಮೇಲಿನ ಚಿತ್ರಗಳು ಯಾವುದರ ಕುರಿತಾಗಿದೆ? ಉತ್ತರ: ಹೆಣ್ಣು ಮಕ್ಕಳ ಬಾಲ್ಯ ವಿವಾಹದ ಚಿತ್ರವಾಗಿದೆ. ಪ್ರಶ್ನೆ 2, ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗುವುದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತವೆ? ಪೋಷಕರೊಂದಿಗೆ ಚರ್ಚಿಸಿ ಕಿರು ಟಿಪ್ಪಣಿ ಮಾಡಿರಿ. ಟಿಪ್ಪಣಿ: ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮದುವೆಗೆ ಸಿದ್ಧರಿರುವುದಿಲ್ಲ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡುವುದರಿಂದ ಅವರು ದೈಹಿಕವಾಗಿ ಹಿಂಸೆಗೊಳಗಾಗುತ್ತಾರೆ ಮತ್ತು ಮಾನಸಿಕ ಗೊಂದಲಕ್ಕೆ ಒಳಗಾಗುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಜವಾಬ್ದಾರಿ ಹೆಚ್ಚು ಬೀಳುವುದರಿಂದ ಅವರ ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ಜೀವನದ ಸಂಕಷ್ಟ ಎದುರಿಸಲು ಅವರಿಗೆ ಕಷ್ಟವಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮಕ್ಕಳ ಲಾಲನೆ ಪಾಲನೆ ಮಾಡಬೇಕಾಗುತ್ತದೆ. ಇದಕ್ಕೆ ಅವರಿಗೆ ದೈಹಿಕ ಶಕ್ತಿಯೂ ಇರುವುದಿಲ್ಲ, ಜೊತೆಗೆ ಮಾನಸಿಕವಾಗಿ ಹಿಂಸೆಗೆ ಒಳಗಾಗುತ್ತಾರೆ. ಪ್ರಶ್ನೆ 3, ನಿಮ್ಮ ಊರಿನಲ್ಲಿ ಕಾನೂನು ಬಾಹಿರವಾಗಿ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಅಂತಹ ಸಂದರ್ಭಗಳಲ್ಲಿ ನೀವೇನು ಮಾಡಬಹುದು? ನಾನು ಮೊದಲು ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡಿ ವಿಷಯ ತಿಳಿಸುವೆ. ಪೋಷಕರಿಗೆ ಬಾಲ್ಯ ವಿವಾಹ ಮಾಡದಂತೆ ತಿಳುವಳಿಕೆ ನೀಡುವೆ. ಇದರ ಬಗ್ಗೆ ಸಮುದಾಯ ಜಾಗೃತಿ ಕಾರ್ಯಕ್ರಮಗಳನ್ನು ಬೆಂಬಲಿಸುತ್ತಿದ್ದೆ. ಪ್ರಶ್ನೆ 4, ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಕೆಲಸ ಮಾಡುವುದರಿಂದ ಆಗುವ ಪರಿಣಾಮವೇನು? ಉತ್ತರ: ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಕೆಲಸ ಮಾಡುವುದರಿಂದ ವಿದ್ಯಾಭ್ಯಾಸ ಮುಂದುವರಿಸಲು ಕಷ್ಟವಾಗುತ್ತದೆ. ಕೆಲಸದ ಜೊತೆಗೆ ವಿದ್ಯಾಭ್ಯಾಸ ಮಾಡಲು ಸಮಯ ಸಾಕಾಗುವುದಿಲ್ಲ. ದುಡಿಮೆಗೆ ಒಳಗಾದ ಮೇಲೆ ಹಣ ದುಡಿಯುವುದರ ಕಡೆ ಗಮನ ಹರಿಯುತ್ತದೆ. ಇದರಿಂದ ವಿದ್ಯೆಯಲ್ಲಿ ಹಿಂದುಳಿಯುತ್ತಾರೆ. ಇವರ ಸಾಮರ್ಥ್ಯಕ್ಕೆ ತಕ್ಕಂತಹ ಕೆಲಸ ಸಿಗುವುದಿಲ್ಲ. ಜೀವನ ಪೂರ್ತಿ ಕೂಲಿ ಕೆಲಸ ಮಾಡಿಕೊಂಡು ಇರಬೇಕಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣ ಕೊಡುವುದು ಅವರ ಸರ್ವತೋಮುಖ ಅಭಿವೃದ್ಧಿ ಹೊಂದಲು ಸಹಾಯವಾಗುತ್ತದೆ. ಪ್ರಶ್ನೆ 5, ಬಾಲ ಕಾರ್ಮಿಕತೆಯನ್ನು ಹೇಗೆ ತೊಲಗಿಸಬಹುದು ಯೋಚಿಸಿ. ಮಕ್ಕಳನ್ನು ಬಾಲ ಕಾರ್ಮಿಕತೆಗೆ ತಳ್ಳಿದವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಬಾಲ ಕಾರ್ಮಿಕರನ್ನು ಕಂಡಲ್ಲಿ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡಿ ವಿಷಯ ತಿಳಿಸಬೇಕು. ಪೋಷಕರಿಗೆ ಜಾಗೃತಿ ಮೂಡಿಸುವುದು. ಬಾಲ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸುವುದು. ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಅಸುರಕ್ಷಿತ ಸಂದರ್ಭದಲ್ಲಿ ನೀವು ಹೇಗೆ ಎಚ್ಚರ ವಹಿಸುವಿರಿ ಎಂಬುದನ್ನು ನಿಮ್ಮ ಗೆಳೆಯ ಅಥವಾ ಗೆಳತಿಯೊಂದಿಗೆ ಚರ್ಚಿಸಿ ಬರೆಯಿರಿ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುರಕ್ಷತೆಯ ಸಂದೇಶವಾಗಿದೆ. ನಮ್ಮ ದೇಹ ನಮಗೆ ಮಾತ್ರ ಸೇರಿದ್ದು, ಸದಾಕಾಲ ಸುರಕ್ಷಿತವಾಗಿರುವ ಹಕ್ಕು ನಮಗೆ ಇದೆ. ನಮ್ಮ ಮುಟ್ಟಲೇಬಾರದ ಭಾಗಗಳು ಹಣೆ, ಕೆನ್ನೆ, ತುಟಿ, ಎದೆ, ಕಾಲುಗಳ ಮಧ್ಯೆ, ಬೆನ್ನು, ಅಂಗೈ ಇವನ್ನೆಲ್ಲ ನಾವು ಬೇರೆಯವರಿಂದ ಮುಟ್ಟಿಸಿಕೊಳ್ಳಬಾರದು. ಹಾಗೇನಾದರೂ ಅವರು ಮುಂದುವರೆದರೆ ನಾವು ಅದನ್ನು ತಡೆಯಬೇಕು. ನಾವು ತಡೆಯದಿದ್ದರೆ ನಾವು ಸಮ್ಮತಿ ಸೂಚಿಸಿದ್ದೇವೆ ಎಂದು ಅರ್ಥ. ಮುಂದಿನ ಅಚಾತುರ್ಯಗಳಿಗೆ ದಾರಿ ಮಾಡಿಕೊಡಬಾರದು. ಚಟುವಟಿಕೆ 6, ಸ್ವಚ್ಛ ಭಾರತ ಸ್ವಸ್ಥ ಭಾರತ. ನೀಡಲಾದ ಚಿತ್ರವನ್ನು ಗಮನಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆಗಳು: ಪ್ರಶ್ನೆ 1, ಶೌಚಾಲಯಗಳನ್ನು ಎಲ್ಲರೂ ಬಳಸುವುದರಿಂದ ಬಹಳಷ್ಟು ಉಪಯೋಗವಿದೆ. ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹೌದು, ಬಹಳಷ್ಟು ಉಪಯೋಗವಿದೆ. ಉತ್ತಮ ಪರಿಸರ ಕಾಪಾಡಿಕೊಳ್ಳಬಹುದು, ಸ್ವಚ್ಛತೆ ಕಾಪಾಡಬಹುದು ಮತ್ತು ಆರೋಗ್ಯಕರವಾಗಿರಬಹುದು. ಹೊರಗಡೆ ಶೌಚಾಲಯ ಮಾಡುವುದರಿಂದ ಕೊಳಕು ಹೆಚ್ಚಾಗಿ ದುರ್ನಾತದಿಂದ ರೋಗಗಳು ಹರಡುತ್ತವೆ. ಪ್ರಶ್ನೆ 2, ಮೇಲಿನ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಹೇಳಿ. ಈ ಮೊದಲೇ ತಿಳಿಸಿದ ಹಾಗೆ ಶೌಚಾಲಯವನ್ನು ಎಲ್ಲರೂ ಬಳಸುವುದರಿಂದ ಬಹಳಷ್ಟು ಉಪಯೋಗಗಳಿವೆ. ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ, ಸಾಕಷ್ಟು ಸ್ವಚ್ಛತೆ ಕಾಪಾಡಲಾಗುತ್ತದೆ ಮತ್ತು ಹೆಣ್ಣು ಮತ್ತು ಗಂಡು ಇಬ್ಬರು ಕೂಡ ತಮ್ಮ ಮರ್ಯಾದೆಯಿಂದ ಬದುಕುವುದು ಸಾಧ್ಯವಾಗುತ್ತದೆ. ಹೊರಗಡೆ ಶೌಚಾಲಯ ಮಾಡುವುದು ಅನಾಗರಿಕರ ಲಕ್ಷಣ. ಪ್ರಶ್ನೆ 3, ನಿಮ್ಮೂರಿನ ಜನರೆಲ್ಲರೂ ಶೌಚಾಲಯ ಬಳಸುವಂತೆ ಮಾಡಲು ಕೆಲವು ಸಲಹೆಗಳನ್ನು ನೀಡಿ. ಊರಿನ ಎಲ್ಲಾ ಜನರು ಶೌಚಾಲಯ ಬಳಸುವುದರಿಂದ ಮಾನಸಿಕ ಕಿರಿಕಿರಿ ತಪ್ಪುತ್ತದೆ, ಮರ್ಯಾದೆಯಿಂದ ಬದುಕುವುದು ಸಾಧ್ಯವಾಗುತ್ತದೆ, ಸಮಯ ಉಳಿಯುತ್ತದೆ
ಆದುದರಿಂದ ಎಲ್ಲರೂ ನಿಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟಿಕೊಳ್ಳಿ ಮತ್ತು ಊರಿನ ಸ್ವಚ್ಛತೆ ಕಾಪಾಡಿ. ಪ್ರಶ್ನೆ 4. ನಿಮ್ಮ ಊರಿನಲ್ಲಿ ಬಯಲು ಮುಕ್ತ ಶೌಚಾಲಯದ ಜಾಗೃತಿಯನ್ನು ಹೇಗೆ ಮೂಡಿಸುವಿರಿ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಹೇಳಿ. ಊರಿನಲ್ಲಿ ಶೌಚಾಲಯಗಳ ಮಹತ್ವವನ್ನು ಕುರಿತು ಬಯಲು ನಾಟಕ ಏರ್ಪಡಿಸುವುದು, ಶಾಲೆಯ ಮಕ್ಕಳೆಲ್ಲರೂ ಒಂದು ಬೀದಿ ನಾಟಕ ಸಂಘಟಿಸುವುದು ಮತ್ತು ಜಾಥಾ ಹೋಗುವುದು, ಶೌಚಾಲಯದ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡುವುದು ಮತ್ತು ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲವೋ ಅವರು ಶೌಚಾಲಯ ಕಟ್ಟಿಕೊಳ್ಳಲು ಪ್ರೇರೇಪಿಸುವುದು. ಚಟುವಟಿಕೆ 7. ಚಿತ್ರಕ್ಕೊಂದು ಶೀರ್ಷಿಕೆ. ಚಿತ್ರಗಳನ್ನು ಅಂಟಿಸಿ ಆ ಚಿತ್ರಗಳ ಬಗ್ಗೆ ನಿಮಗನಿಸಿದ್ದನ್ನು ಹೇಳಿ ಸೂಕ್ತ ಶೀರ್ಷಿಕೆ ನೀಡಿ. ಶೀರ್ಷಿಕೆ ತಾಯಿಯ ಕಾಳಜಿ. ಚಟುವಟಿಕೆ 8. ಆಹಾ ಎಂಥ ರುಚಿ. ಕೆಳಗಿನ ಲೇಖನವನ್ನು ಓದಿ ನಿಮ್ಮ ಮಾತುಗಳಲ್ಲಿ ಹೇಳಿ. ಇದು ದೂದ್ ಬೇಡ. ನಿಮಗೆ ಇಷ್ಟವಾದ ತಿನಿಸು ಯಾವುದು ಬರೆಯಿರಿ. ಅದನ್ನು ಮಾಡುವ ವಿಧಾನವನ್ನು ಹೇಳಿರಿ. ನನಗೆ ಇಷ್ಟವಾದ ತಿನಿಸು ರವೆ ಉಂಡೆ. ಬೇಕಾಗುವ ಸಾಮಗ್ರಿಗಳು 1 ಕಪ್ ರವೆ, 1 ಕಪ್ ಸಕ್ಕರೆ, 1 ಕಪ್ ಕೊಬ್ಬರಿ, ಅರ್ಧ ಕಪ್ ತುಪ್ಪ, ದ್ರಾಕ್ಷಿ ಗೋಡಂಬಿ ಅರ್ಧ ಕಪ್, ಹಾಲು ಅರ್ಧ ಕಪ್. ತಯಾರಿಸುವ ವಿಧಾನ: ತುಪ್ಪದಲ್ಲಿ ರವೆ, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಹುರಿದು ನಂತರ ರವೆ, ಕೊಬ್ಬರಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮಿಕ್ಸ್ ಮಾಡಿ ಕಾಯಿಸಿದ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಉಂಡೆಯನ್ನು ಕಟ್ಟುವುದು. ಈಗ ರವೆ ಉಂಡೆ ರೆಡಿಯಾಗಿದೆ. ಚಟುವಟಿಕೆ 9. ಸಂವೇದನಾಶೀಲತೆ ನಮಗಿದೆಯೇ? ಕೆಳಗಿನ ಸಂದರ್ಭಗಳಲ್ಲಿ ನೀವೇನು ಮಾಡುವಿರಿ ಎಂಬುದನ್ನು ಬರೆಯಿರಿ. ರಸ್ತೆಯಲ್ಲಿ ಗಾಜಿನ ಚೂರು ಅಥವಾ ಮುಳ್ಳು ಬಿದ್ದಿದ್ದಾಗ ನಾನು ಅವುಗಳನ್ನು ತೆಗೆದು ರಸ್ತೆ ಬದಿಗೆ ಅಥವಾ ಕಸದ ಬುಟ್ಟಿಗೆ ಅಥವಾ ಜನರು ಓಡಾಡದ ಸ್ಥಳಕ್ಕೆ ಹಾಕುತ್ತೇನೆ. ನಿನ್ನ ಗೆಳೆಯ ಹಸಿದಿದ್ದಾಗ ನನ್ನ ಊಟದ ಬಾಕ್ಸ್ನಲ್ಲಿ ಇರುವ ಊಟವನ್ನು ಅವನಿಗೆ ಕೊಡುವೆ ಅಥವಾ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸುವೆ ಅಥವಾ ನನ್ನ ಬಳಿ ಹಣ ಇದ್ದರೆ ಅವನಿಗೆ ತಿನ್ನಲು ಬಾಳೆಹಣ್ಣು ಕೊಡಿಸುವೆ. ಗೆಳೆಯರು ಪಕ್ಷಿಯ ಗೂಡಿನಿಂದ ಮೊಟ್ಟೆಗಳನ್ನು ತೆಗೆದಾಗ ಪಕ್ಷಿ ಗೂಡಿನಿಂದ ಮೊಟ್ಟೆಗಳನ್ನು ತೆಗೆಯಬಾರದು, ಇದರಿಂದ ಆ ಮೊಟ್ಟೆಯಲ್ಲಿರುವ ಪಕ್ಷಿಗಳು ಸತ್ತು ಹೋಗುತ್ತವೆ. ಅದರ ತಾಯಿ ತುಂಬಾ ದುಃಖ ಪಡುತ್ತದೆ ಎಂದು ತಿಳುವಳಿಕೆ ನೀಡಿ ಮತ್ತೆ ಆ ಮೊಟ್ಟೆಗಳನ್ನು ಅದೇ ಗೂಡಿನಲ್ಲಿ ಇರಿಸಲು ತಿಳಿಸುತ್ತೇನೆ. ಬಸ್ಸಿನಲ್ಲಿ ನೀನು ಕುಳಿತುಕೊಂಡು ಹಿರಿಯರು ನಿಂತು ಪ್ರಯಾಣಿಸುತ್ತಿದ್ದಾಗ ಸೀಟನ್ನು ಬಿಟ್ಟುಕೊಡುತ್ತೇನೆ. ನನ್ನ ಜಾಗದಲ್ಲಿ ಅವರನ್ನು ಕುಳಿತುಕೊಳ್ಳಲು ಹೇಳಿ ನಾನು ಎದ್ದು ನಿಲ್ಲುತ್ತೇನೆ. ಚಟುವಟಿಕೆ 10. ನಾವು ಸಹಾಯ ಮಾಡಬಹುದೇ? ಈ ಘಟನೆಯನ್ನು ಒಮ್ಮೆ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ಘಟನೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ: ಮಕ್ಕಳು ಏಕೆ ಭಿಕ್ಷೆ ಬೇಡುತ್ತಿದ್ದರು? ಅವರಿಗೆ ಅಪ್ಪ ಅಮ್ಮ ಇಲ್ಲ, ಹಾಗಾಗಿ ಊಟಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದರು. ಪ್ರಶ್ನೆ 2. ಶಿಕ್ಷಕಿ ಮಕ್ಕಳಿಗೆ ಹೇಗೆ ಸಹಾಯ ಮಾಡಿದರು? ಶಿಕ್ಷಕಿ ಮಕ್ಕಳನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಸಹಾಯ ಮಾಡಿದರು. ಪ್ರಶ್ನೆ 3. ಮಕ್ಕಳನ್ನು ಕಂಡು ಶಿಕ್ಷಕಿ ಸಂತೋಷಪಟ್ಟಿದ್ದು ಏಕೆ? ಮಕ್ಕಳು ಶಾಲೆಗೆ ಹೋಗಲು ಪ್ರಾರಂಭಿಸಿದ್ದರು, ಹಾಗಾಗಿ ಶಿಕ್ಷಕಿ ಸಂತೋಷಪಟ್ಟರು. ಪ್ರಶ್ನೆ 4. ನೀವು ಹೀಗೆ ಇತರರಿಗೆ ಸಹಾಯ ಮಾಡಿದ ಸಂದರ್ಭ ತಿಳಿಸಿ. ನನ್ನ ಹುಟ್ಟು ಹಬ್ಬದ ದಿನ ಅನಾಥಾಶ್ರಮಕ್ಕೆ ಊಟ ಕೊಡಿಸುತ್ತೇವೆ. ಪ್ರಶ್ನೆ 5. ನಾವು ಏಕೆ ಇತರರಿಗೆ ಸಹಾಯ ಮಾಡಬೇಕು? ನಾವು ಸಹಾಯ ಮಾಡುವುದರಿಂದ ಅವರ ಜೀವನ ಸ್ವಲ್ಪ ಮಟ್ಟಿಗೆಯಾದರೂ ಉತ್ತಮವಾಗುತ್ತದೆ. ನೀಡಲಾದ ಚಿತ್ರಗಳನ್ನು ಗಮನಿಸಿ ಆ ಚಿತ್ರಗಳಿಗೆ ಸಂಬಂಧಿಸಿದಂತೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆಗಳು. ಪ್ರಶ್ನೆ 1. ಮೇಲಿನ ಚಿತ್ರಗಳನ್ನು ನೋಡಿ ನೀರಿನ ಉಪಯೋಗಗಳನ್ನು ಬರೆಯಿರಿ. ಬಟ್ಟೆ ಒಗೆಯಲು, ಮುಖ ತೊಳೆಯಲು, ಕುಡಿಯಲು, ಜಾನುವಾರು ಕುಡಿಯಲು, ಗಿಡಗಳಿಗೆ ಹಾಕಲು, ಮನೆಯನ್ನು ಸ್ವಚ್ಛಗೊಳಿಸಲು, ವಾಹನಗಳನ್ನು ತೊಳೆಯಲು, ಕೈ ತೊಳೆಯಲು, ಜಾನುವಾರುಗಳನ್ನು ತೊಳೆಯಲು ನೀರನ್ನು ಉಪಯೋಗಿಸಲಾಗುತ್ತದೆ. ಪ್ರಶ್ನೆ 2. ನೀರಿನ ಅಪವ್ಯಯವನ್ನು ಹೇಗೆ ತಡೆಯುವಿರಿ ಚರ್ಚಿಸಿ. ನೀರನ್ನು ಮಿತವಾಗಿ ಬಳಸುತ್ತೇವೆ. ನಲ್ಲಿಯಿಂದ ನೀರು ವ್ಯರ್ಥವಾಗದಂತೆ ತಡೆಯುತ್ತೇವೆ. ಪ್ರತಿ ಸಂದರ್ಭದಲ್ಲಿ ಆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಬಳಸುತ್ತೇವೆ. ಇದರಿಂದ ನೀರಿನ ಅಪವ್ಯಯವನ್ನು ತಡೆಯಬಹುದು. ಪ್ರಶ್ನೆ 3. ನೀರನ್ನು ಮರುಬಳಕೆ ಹೇಗೆ ಮಾಡುವಿರಿ ಗೆಳೆಯರೊಂದಿಗೆ ಚರ್ಚಿಸಿ. ನಾವು ಬಟ್ಟೆ ಒಗೆದ, ಮುಸುರೆ ತಿಕ್ಕಿದ, ಮನೆ ಸ್ವಚ್ಛಗೊಳಿಸಿದ ನೀರನ್ನು ನಮ್ಮ ಮನೆಯ ಪಕ್ಕ ಕೈತೋಟವನ್ನು ಮಾಡಿ ಅಲ್ಲಿ ಹರಿಸುವ ಮೂಲಕ ನೀರನ್ನು ಮರುಬಳಕೆ ಮಾಡಬಹುದು. ಪ್ರಶ್ನೆ 4. ಮಳೆ ನೀರನ್ನು ಹೇಗೆ ಸಂಗ್ರಹಿಸಬಹುದು ನಿಮ್ಮ ಅನಿಸಿಕೆಯನ್ನು ಹೇಳಿ. ಮಳೆ ಕೊಯ್ಲು ವಿಧಾನದಿಂದ ಚೆಕ್ ಡ್ಯಾಂಗಳನ್ನು ಕಟ್ಟುವುದು, ಬಾವಿಯಲ್ಲಿ ಸಂಗ್ರಹಿಸುವುದು. ನನ್ನ ಕಲಿಕೆ. ಕನ್ನಡ ಕಲಿಕಾ ಫಲ 6. ಕಲಿಕಾ ಫಲ 6. ಚಟುವಟಿಕೆ 1. ನನ್ನ ಅನುಭವ, ನನ್ನದೇ ಬರಹ.
ಈ ಪದ್ಯದ ಆಯ್ದ ಭಾಗವನ್ನು ಓದಿ ಅರ್ಥೈಸಿಕೊಂಡು ನೀಡಲಾದ ಪ್ರಶ್ನೆಗಳನ್ನು ಕುರಿತು ಆಲೋಚಿಸಿ. ಕಲಿಕಾ ಹಬ್ಬ. ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1. ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ನೀವು ಏನೆಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡಿರುವಿರಿ? ಮಾಡು ಆಡು ಚಟುವಟಿಕೆಯಲ್ಲಿ ವಿವಿಧ ಪ್ರಯೋಗಗಳಿಂದ ವಿವಿಧ ವಸ್ತುಗಳನ್ನು ಮಾಡಲು ಕಲಿತೆವು. ಕಾಗದ ಕತ್ತರಿಸಿ ಚಟುವಟಿಕೆಯಲ್ಲಿ ವಿವಿಧ ಮನೋರಂಜನಾ ವಸ್ತುಗಳನ್ನು ಮಾಡಿ ಖುಷಿ ಪಟ್ಟೆವು. ಊರು ಸುತ್ತೋಣ ಚಟುವಟಿಕೆಯಲ್ಲಿ ಊರಿನಲ್ಲಿರುವ ವಿವಿಧ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದೆವು. ಅಕ್ಷರದಾಟ ಚಟುವಟಿಕೆಯಲ್ಲಿ ಭಾಷೆಯ ಬಗ್ಗೆ ಹಾಡುಗಳನ್ನು ಕಲಿತೆವು. ಪ್ರಶ್ನೆ 2. ಕಲಿಕಾ ಹಬ್ಬ ಕಾರ್ಯಕ್ರಮವು ಹೇಗೆ ಜರುಗಿತು? ಅದರಲ್ಲಿ ಭಾಗವಹಿಸಿದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕಲಿಕಾ ಹಬ್ಬವು ಮೊದಲು ಮೆರವಣಿಗೆಯಿಂದ ಊರಿನಲ್ಲಿ ಮೆರವಣಿಗೆಯೊಂದಿಗೆ ಶಾಲೆಗೆ ಬಂದು ಶುರುವಾಯಿತು. ಉದ್ಘಾಟನೆ ಆದ ನಂತರ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರವರ ಕೊಠಡಿಗಳಲ್ಲಿ ಚಟುವಟಿಕೆ ಮೂಲಕ ಕಲಿಸಲಾಯಿತು. ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತಸವಾಯಿತು. ಪ್ರಶ್ನೆ 3. ನಿಮ್ಮ ದೃಷ್ಟಿಯಲ್ಲಿ ಕಲಿಕಾ ಹಬ್ಬ ಹೇಗಿರಬೇಕು? ನನ್ನ ದೃಷ್ಟಿಯಲ್ಲಿ ಕಲಿಕಾ ಹಬ್ಬ ಇದೇ ರೀತಿ ಜರುಗಬೇಕು. ಕಲಿಕಾ ಹಬ್ಬವನ್ನು ಬಹಳ ಚೆನ್ನಾಗಿ ಆಯೋಜಿಸಿದ್ದರು. ಇದೇ ರೀತಿ ಪ್ರತಿ ವರ್ಷ ರಜೆಯಲ್ಲಿ ಏಪ್ರಿಲ್, ಮೇ ರಜೆಯಲ್ಲಿ ಮಾಡಿದರೆ ಬಹಳ ಒಳ್ಳೆಯದು ಅಥವಾ ಜೂನ್ ಮೊದಲ ವಾರ ಮಾಡಿದರೆ ಬಹಳ ಒಳ್ಳೆಯದು. ಪ್ರಶ್ನೆ 4. ನೀವು ಇಷ್ಟಪಡುವ ಹಬ್ಬದ ಬಗ್ಗೆ ಪದ್ಯ ರೂಪದಲ್ಲಿ ಬರೆದು ಓದಿ. ಸಂಕ್ರಾಂತಿ ಹಬ್ಬ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲಗೆಜ್ಜೆ ದನಿ ಮಾಡಿಕೊಂಡು ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ ಬೀರೋಕಂತೆ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಚಟುವಟಿಕೆ 2. ನನ್ನ ರಚನೆ. ಕಥಾ ಭಾಗವನ್ನು ಓದಿ ಪೂರ್ಣಗೊಳಿಸಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಒಬ್ಬ ರೈತನಿದ್ದ. ಅವನಿಗೆ ಬಹಳ ಆತುರ. ಬೀಜ ಬಿತ್ತಿದ ಮರುದಿನವೇ ಅದು ಮೊಳಕೆ ಒಡೆಯಬೇಕು. ನಂತರ ಒಂದೇ ವಾರದಲ್ಲಿ ಅದು ಬೆಳೆದು ನಿಲ್ಲಬೇಕು ಎಂಬುದು ಅವನ ಬಯಕೆಯಾಗಿತ್ತು. ಹಗಲು ರಾತ್ರಿ ಇದರ ಬಗ್ಗೆಯೇ ಯೋಚಿಸುತ್ತಿದ್ದ. ಆದರೆ ಅವನು ಬಿತ್ತಿದ ಬೀಜ ಮಾತ್ರ ನಿಧಾನವಾಗಿ ಮೊಳಕೆ ಒಡೆದು ನಿಧಾನವಾಗಿ ಬೆಳೆಯುತ್ತಿತ್ತು. ಒಂದು ದಿನ ಅವನಿಗೊಂದು ಉಪಾಯ ಹೊಳೆಯಿತು. ಬೆಳೆದ ಸಸಿಗಳನ್ನು ಮೇಲಕ್ಕೆಳೆದು ನಿಲ್ಲಿಸಿದರೆ ಬಹುಬೇಗ ಬೆಳೆಯುತ್ತದೆ ಎಂದು ಯೋಚಿಸಿದ. ಅವತ್ತೇ ಗದ್ದೆಗೆ ಹೋಗಿ ಎಲ್ಲಾ ಸಸಿಗಳನ್ನು ಜುಟ್ಟು ಹಿಡಿದು ಮೇಲಕ್ಕೆಳೆದು ನಿಲ್ಲಿಸಿದ. ಸಂಜೆ ವೇಳೆಗೆ ಅವನಿಗೆ ಸುಸ್ತಾಯಿತು. ಆದರೂ ಎಲ್ಲಾ ಸಸಿಗಳು ಎತ್ತರವಾಗಿದ್ದನ್ನು ನೋಡಿ ಸಂತೋಷಗೊಂಡು ಮನೆಗೆ ಮರಳಿದ. ಮರುದಿನ ಹೊಲಕ್ಕೆ ಹೋಗಿ ನೋಡಿದಾಗ ಸಸಿಗಳೆಲ್ಲ ಮುದುರಿ ಹೋಗಿದ್ದವು. ಏಕೆಂದು ಗಮನಿಸಿದ. ಅವನು ಅವುಗಳ ಜುಟ್ಟನ್ನು ಹಿಡಿದು ಎಳೆದಾಗ ಅವುಗಳ ಬೇರುಗಳು ಸಮೇತ ಮೇಲಕ್ಕೆ ಬಂದಿದ್ದವು. ಹಾಗಾಗಿ ಅವು 2-3 ದಿನಗಳಲ್ಲಿ ಎಲ್ಲವೂ ಒಣಗಿ ಹೋದವು. ಇದರಿಂದ ರೈತ ಬಹಳ ಬೇಸರಪಟ್ಟ. ಮುಂದೆ ಈ ರೀತಿ ಮಾಡದಿರಲು ನಿರ್ಧರಿಸಿದ ಮತ್ತು ಅವಸರವೇ ಅಪಾಯ ಎನ್ನುವ ಮಾತನ್ನು ಕಲಿತ. ರೈತ ಮತ್ತೆ ಹೊಲದಲ್ಲಿ ಸಸಿಗಳನ್ನು ನೆಟ್ಟ. ಅವು ಬರುವವರೆಗೂ ಕಾದ. ಸಸಿಗಳು ಬೆಳೆದು ಬೆಳೆ ಬಂದಿತು. ಬೆಳೆಯನ್ನು ಕೊಯ್ದು ಮಾರುಕಟ್ಟೆಗೆ ಹಾಕಿ ಮಾರಿ ಹಣ ಬಂತು. ಹಣದಿಂದ ಅವನು ಶ್ರೀಮಂತನಾದ. ಇದರಿಂದಾಗಿ ರೈತನು ಅವಸರದಿಂದ ಏನು ಸಾಧಿಸಲು ಆಗುವುದಿಲ್ಲ, ತಾಳ್ಮೆಯಿಂದ ಮುಂದುವರಿಯಬೇಕು ಎನ್ನುವುದನ್ನು ಕಲಿತ. ಕೊಟ್ಟಿರುವ ಕಥೆಗೆ ಯಾವ ಗಾದೆ ಸೂಕ್ತವೆನಿಸುತ್ತದೆ ಗುರುತು ಹಾಕಿ. ಸೂಕ್ತವೆನಿಸುವ ಗಾದೆ. ಗಿಡ ಜಗ್ಗಿದರೆ ಬೆಳೆ ಬಂದಿದೆ. ಪೂರ್ಣಗೊಳಿಸಿದ ಕಥೆಗೆ ಸರಿ ಹೊಂದುವ ಒಂದು ಶೀರ್ಷಿಕೆ ನೀಡಿರಿ. ಆತುರಗಾರ ರೈತ ಕಲಿತ ಪಾಠ. ಪ್ರಶ್ನೆ. ತಾಳ್ಮೆ ಎಂಬುದು ಜೀವನದಲ್ಲಿ ಅತಿ ಮುಖ್ಯ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ತಾಳ್ಮೆ ಇಲ್ಲದವ ಏನನ್ನೂ ಸಾಧಿಸಲಾರ. ಪ್ರತಿಯೊಂದು ಸಾಧನೆಯನ್ನು ಸಾಧಿಸಲು ಸಮಯ ಬೇಕು. ಒಂದು ಕೋಳಿ ಮೊಟ್ಟೆ ಇಡಲು ಪೂರ್ತಿ 1 ದಿವಸ ಬೇಕು. ಇನ್ನೊಂದು ಮೊಟ್ಟೆ ತಯಾರಾಗಲು ಇನ್ನೊಂದು ದಿವಸ ಕಾಯಬೇಕು. ಹೀಗೆ ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಂದು ಕೆಲಸ ಮುಗಿಯಲು ಅದರದ್ದೇ ಆದ ಸಮಯವಿದೆ. ಆ ಸಮಯಕ್ಕಾಗಿ ನಾವು ತಾಳ್ಮೆ ಬೆಳೆಸಿಕೊಳ್ಳಬೇಕು. ಪ್ರಶ್ನೆ. ರೈತನ ಆಲೋಚನೆ ಸರಿ ಇದೆಯೇ? ಏಕೆ? ರೈತನ ಆಲೋಚನೆ ಬಹಳ ತಪ್ಪು. ಅವನ ಆಲೋಚನೆ ಬೆಳೆ ಬೆಳೆಯುವುದು ಸರಿಯಾಗಿದೆ. ಆದರೆ ಬಹಳ ಬೇಗ ಬೆಳೆ ತೆಗೆದುಕೊಳ್ಳಬೇಕು ಎನ್ನುವ ಆಸೆ ತಪ್ಪಾಗಿದೆ. ಕಥೆಯಲ್ಲಿ ಬರುವ ಒತ್ತಕ್ಷರದ ಪದಗಳನ್ನು ಗುರುತಿಸಿ. ಒತ್ತಕ್ಷರ ಇರುವ ಪದಗಳು. ಒಬ್ಬ, ರೈತನಿದ್ದ, ಬಿತ್ತಿದ್ದ, ನಿಲ್ಲಬೇಕು, ವಾರದಲ್ಲಿ, ಬಯಕೆಯಾಗಿತ್ತು, ರಾತ್ರಿ, ಬಗೆಯ, ಯೋಚಿಸುತ್ತಿದ್ದ, ಮಾತ್ರ, ಬೆಳೆಯುತ್ತಿತ್ತು, ಮೇಲೆ ಕೆಳೆದು, ಬೆಳೆಯುತ್ತದೆ, ಅವತ್ತೇ ಗದ್ದೆಗೆ ಎಲ್ಲ ಸಸಿಗಳನ್ನು ಜುಟ್ಟು ಮೇಲಕ್ಕೆಳೆದು ಸುಸ್ತಾಯಿತು, ಎಲ್ಲ ಎತ್ತರವಾಗಿದ್ದನ್ನು
ಚಟುವಟಿಕೆ 3 ನನ್ನ ಹೆಜ್ಜೆ ಗ್ರಂಥಾಲಯದೆಡೆಗೆ. ನಿಮಗೆ ನೀಡಿರುವ ಗ್ರಂಥಾಲಯದ ಪುಸ್ತಕವನ್ನು ಓದಿ ಕೇಳಲಾದ ಮಾಹಿತಿಗಳನ್ನು ಪೂರ್ಣಗೊಳಿಸಿ. ಪುಸ್ತಕದ ಹೆಸರು ರಾಜಕುಮಾರಿ ಹಾಗೂ ಕುದುರೆ. ಲೇಖಕರ ಹೆಸರು ಮಂಜು ಕನ್ನಿಕಾ. ವಿಷಯ ವಸ್ತು ಮಕ್ಕಳ ಮೇಲಿನ ಪ್ರೀತಿಗಾಗಿ ಮಕ್ಕಳ ಕಥೆಯನ್ನು ಬರೆದಿದ್ದಾರೆ. ತಂದೆ ತಾಯಂದಿರು ಮಕ್ಕಳಿಗೆ ಹೇಳುವ ಕಥೆಗಳೇ. ಈ ಕಥೆಗಳಿಗೆ ಮಕ್ಕಳಿಗೆ ಮನೋರಂಜನೆ ಕೊಡುವುದು ಇದರ ಉದ್ದೇಶ. ಪ್ರಶ್ನೆ 4. ಈ ಪುಸ್ತಕವನ್ನು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಓದಲು ಏಕೆ ಪ್ರೋತ್ಸಾಹಿಸಿವೆ? ಮನರಂಜನೆಯ ಜೊತೆಗೆ ಸಂತೋಷವಾಗುತ್ತದೆ, ಹಾಗಾಗಿ ನನ್ನ ಗೆಳೆಯ ಅಥವಾ ಗೆಳತಿಗೆ ಓದಲು ಪ್ರೋತ್ಸಾಹಿಸಿವೆ. ಪ್ರಶ್ನೆ 5. ಈ ಪುಸ್ತಕದಲ್ಲಿ ನಿಮ್ಮ ನೆಚ್ಚಿನ ಸಾಲುಗಳು. ಯುವರಾಣಿ, ಹೆದರಬೇಡ, ನಾನು ಯಾವತ್ತೂ ನಿನ್ನೊಂದಿಗೆ ಇರಬೇಕೆಂದು ಬಯಸಿದ್ದೆ, ಆದರೆ ಆ ಭಾಗ್ಯ ನನಗಿಲ್ಲ. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ನಾನು ಹೋಗುತ್ತೇನೆ. ಆತನ ಕಣ್ಣುಗಳ ತುಂಬಾ ದೊಡ್ಡ ದೊಡ್ಡ ಕಂಬನಿಗಳು ಮೂಡಿದ್ದನ್ನು ಕಂಡು ನೋವಾಯಿತು ರಾಜಕುಮಾರಿಗೆ. 6. ಪುಸ್ತಕ ಕುರಿತು ನಿಮ್ಮ ಅಭಿಪ್ರಾಯ. ನನಗೆ ಕಥೆಗಳು ಎಂದರೆ ಬಹಳ ಇಷ್ಟ. ಕಥೆಗಳಲ್ಲಿ ರಾಜಕುಮಾರನ ಕಥೆ ಅಂದರೆ ತುಂಬಾ ಇಷ್ಟ. ಈ ಪುಸ್ತಕದಲ್ಲಿ ಮಕ್ಕಳ ಬದುಕು ಬಹಳ ಚೆನ್ನಾಗಿದೆ. ಇದರಲ್ಲಿರುವ ಕಥೆಗಳು ಬಹಳ ಮನೋರಂಜನೆ ಕೊಡುತ್ತವೆ. ರಾಜಕುಮಾರಿಗಾಗಿ ರಾಜಕುಮಾರ ಬಿಳಿ ಕುದುರೆಯಲ್ಲಿ ದೇಶ ಸಂಚಾರ ಮಾಡುವುದು ಕಲ್ಪನೆಗಳ ಬೆಳ್ಳಿ ಮೋಡಗಳ ಮೇಲೆ ನನ್ನನ್ನು ಈಜಿಸುತ್ತವೆ. ನಾನು ಚಿಕ್ಕ ಹುಡುಗ, ನನಗೆ ಅಮ್ಮ ಕೂಡ ಇಂಥದ್ದೇ ಕಥೆಗಳನ್ನು ಹೇಳುತ್ತಾರೆ. ಚಟುವಟಿಕೆ 4. ಅದಲು ಬದಲು ಸರಿಪಡಿಸೋಣ. ನೀಡಲಾದ ಕಥೆಯ ವಾಕ್ಯಗಳು ಅದಲು ಬದಲಾಗಿವೆ. ಅವುಗಳನ್ನು ಸರಿಪಡಿಸಿ ಮತ್ತು ಕ್ರಮಬದ್ಧವಾಗಿ ಬರೆದು ಸಂಪೂರ್ಣ ಕಥೆ ರಚಿಸಿ. ಅದಲು ಬದಲಾಗಿರುವ ವಾಕ್ಯಗಳು. ಸರಿಪಡಿಸಿರುವ ವಾಕ್ಯಗಳು. ಒಂದಾನೊಂದು ಕಾಲದಲ್ಲಿ 6 ಮಂದಿ ಕುರುಡರಿದ್ದರು. ಆ ಕುರುಡರು ಆನೆಯನ್ನು ಎಂದೂ ನೋಡಿರಲಿಲ್ಲ. ಅವರೆಲ್ಲರೂ ಆನೆಯನ್ನು ನೋಡಬೇಕೆಂದು ಆನೆಯ ಬಳಿಗೆ ಹೋದರು. ಮೊದಲ ಕುರುಡನು ವಿಶಾಲವಾದ ಆನೆಯ ಮೈಮೇಲೆ ಬಿದ್ದು ಆನೆಯು ಬಲವಾದ ಗೋಡೆಯಂತಿದೆ ಎಂದನು. ಎರಡನೆಯ ಕುರುಡನು ಆನೆಯ ಬಾಲವನ್ನು ಹಿಡಿದು ಆನೆಯು ಈಟಿಯ ಆಗಿದೆ ಎಂದನು. ಮೂರನೇ ಕುರುಡ ಆನೆಯ ಸೊಂಡಿಲನ್ನು ಹಿಡಿದು ಆನೆ ಹಾವಿನಂತಿದೆ ಎಂದುಕೊಂಡನು. ನಾಲ್ಕನೇ ಕುರುಡನು ಆನೆಯ ಕಾಲನ್ನು ಸ್ಪರ್ಶಿಸುತ್ತಾ ಆನೆಯು ಮರದ ಕಾಂಡದಂತಿದೆ ಎಂದನು. ಐದನೆಯವನು ಆನೆಯ ಕಿವಿಯನ್ನು ಮುಟ್ಟಿ ಆನೆಯು ಬೀಸಣಿಗೆಯಂತಿದೆ ಎಂದನು. ಆರನೇ ಕುರುಡನು ಆನೆಯ ಬಾಲವನ್ನು ಹಿಡಿದು ಆನೆಯು ಹಗ್ಗದಂತಿದೆ ಎಂದನು. ಪ್ರತಿಯೊಬ್ಬರು ತಾವು ಹೇಳಿದ್ದೇ ಸರಿ ಎಂದರು. 6 ಕುರುಡರು ಈ ರೀತಿ ಪುನಃ ಪುನಃ ವಾದ ಮಾಡಿದರು. ನೋಡಿದರೆ ಎಲ್ಲರದ್ದೂ ತಪ್ಪು. ಚಟುವಟಿಕೆ 5. ಕೇಳ್ರಪ್ಪೋ ಕೇಳಿ ಒಂದು ಸುದ್ದಿ. ಪ್ರಕಟಣೆಯನ್ನು ಓದಿ ಅರ್ಥೈಸಿಕೊಂಡು ನೀವು ತಿಳಿದುಕೊಂಡ ಅಂಶವನ್ನು ಪ್ರತ್ಯೇಕ ವಾಕ್ಯಗಳಾಗಿ ಪಟ್ಟಿ ಮಾಡಿ. ಪ್ರಕಟಣೆ ಈ ರೀತಿಯಾಗಿದೆ. ವಾಕ್ಯಗಳು. ಇದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಯಿಂದ ಪ್ರಕಟಿಸಿದ ಪ್ರಕಟಣೆಯಾಗಿದೆ. ಪ್ರಕಟಣೆ ಮಲೇರಿಯಾ ರೋಗದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಮುಖ್ಯವಾಗಿ ಮಲೇರಿಯಾ ರೋಗವು ಸೊಳ್ಳೆಗಳಿಂದ ಹರಡುತ್ತದೆ. ಆದುದರಿಂದ ಸೊಳ್ಳೆಗಳು ಇರುವ ಜಾಗ, ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ನಾವು ಜಾಗೃತಿ ವಹಿಸಬೇಕು. ನಮ್ಮ ಮನೆಯ ಸುತ್ತಮುತ್ತ, ಊರುಗಳ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಮಲೇರಿಯಾ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಾವು ವೈದ್ಯರನ್ನು ಸಂಪರ್ಕಿಸಬೇಕು. ಮಲೇರಿಯಾ ರೋಗ ತಡೆಗಟ್ಟಲು ಸಂಪೂರ್ಣ ಸಮುದಾಯ ಜಾಗೃತಿ ವಹಿಸಬೇಕು. ಚಟುವಟಿಕೆ 6. ನಾನು ಹೇಳುವೆನು. ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಗದ್ಯ ಭಾಗ. ಮುಂದುವರೆದ ಗದ್ಯ ಭಾಗ. ಕೆಳಗಿನ ಪದಗಳನ್ನು ನೀವು ಅರ್ಥೈಸಿಕೊಂಡಂತೆ 2-3 ವಾಕ್ಯಗಳಲ್ಲಿ ಅದರ ವಿವರಣೆಯನ್ನು ಬರೆಯಿರಿ. ಗೆಳೆತನ. ಗೆಳೆತನ ಎಂದರೆ ಇಬ್ಬರ ನಡುವೆ ಇರುವ ಪ್ರೀತಿ, ಸ್ನೇಹ, ವಿಶ್ವಾಸ. ಇಬ್ಬರು ಕೂಡ ಪ್ರತಿದಿನ ಒಂದೆಡೆ ಸೇರಿ ಅಥವಾ ಸಮೂಹ ಮಾಧ್ಯಮದ ಮೂಲಕ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ. ರಾಜರ ಆಡಳಿತ. ರಾಜರ ಆಡಳಿತ ಬಹಳ ಮುಖ್ಯವಾದುದು. ರಾಜನು ಜನರಿಗೆ ಸ್ಥಿರವಾದ ಆಡಳಿತವನ್ನ ಒದಗಿಸಿದ್ದಲ್ಲಿ ಜನರು ಸುಖ, ಸಂತೋಷ, ಸಮೃದ್ಧಿಯಿಂದ ಬಾಳುತ್ತಾರೆ. ರಾಜರು ಕಂದಾಯಗಳನ್ನು ವಸೂಲಿ ಮಾಡಿ ಸೈನ್ಯವನ್ನು ನೋಡಿಕೊಳ್ಳತಕ್ಕದ್ದು, ಜೊತೆಗೆ ಜನಪದ ಕಲ್ಯಾಣ ಮಾಡತಕ್ಕದ್ದು. ಹಾಸ್ಯ. ಜೀವನದಲ್ಲಿ ಸಂತೋಷವಾಗಿರಬೇಕು. ಸಂತೋಷವಾಗಿರಲು ನಗಬೇಕು. ನಗಲು ಅಲ್ಪ ಸ್ವಲ್ಪ ಹಾಸ್ಯವಿರಬೇಕು. ಹಾಸ್ಯವೆಂದರೆ ಮಾತಿನಲ್ಲಿ ನಾವು ಹೇಳುತ್ತಾ ನಗುವ ಅಂಶ. ನಗುವ ಅಂಶ ಇಲ್ಲದಿದ್ದರೆ ಅದು ಚೆನ್ನಾಗಿರುವುದಿಲ್ಲ. ಪ್ರಶ್ನೆ. ಈ ನಾಟಕದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ? ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಬೀರಬಲ್ಲ, ಏಕೆಂದರೆ ಅವರು ತುಂಬಾ ಹಾಸ್ಯ ಮಾಡುತ್ತಾರೆ. ಪ್ರಶ್ನೆ. ನಿನ್ನ ಪರಮ ಮಿತ್ರ ಯಾರು, ಏಕೆ?
ನನ್ನ ಪರಮ ಮಿತ್ರ ಶಂಕರ, ಏಕೆಂದರೆ ಅವನು ನನ್ನನ್ನು ಎಂತಹ ಸಂದರ್ಭದಲ್ಲಿಯೂ ಬಿಟ್ಟು ಕೊಡುವುದಿಲ್ಲ. ಪ್ರಶ್ನೆ: ನಿಮ್ಮ ನೆಚ್ಚಿನ ಸ್ನೇಹಿತನ ಭಾವಚಿತ್ರವನ್ನು ಅಂಟಿಸಿ ಅವನಲ್ಲಿ ನೀವು ಮೆಚ್ಚಿಕೊಂಡ ಅಂಶಗಳನ್ನು ಬರೆಯಿರಿ. ನನ್ನ ಸ್ನೇಹಿತನಲ್ಲಿ ಮೆಚ್ಚಿಕೊಂಡ ಅಂಶ ಎಂದರೆ ಅವನ ಧೈರ್ಯ. ಅವನಿಗೆ ನನ್ನ ಮೇಲಿರುವ ವಿಶ್ವಾಸ ಮತ್ತು ಎಂತಹ ಸಮಯದಲ್ಲಿಯೂ ಗೆಳೆಯನನ್ನು ಬಿಟ್ಟು ಕೊಡದಿರುವುದು. ಚಟುವಟಿಕೆ 7: ಈಗೂ ಉಂಟೆ. ಕೆಳಗಿನ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ದಿನಪತ್ರಿಕೆ ನಿತ್ಯವಾಣಿ. 1. ದಾಖಲಾತಿ ಆಂದೋಲನ. ದಾಖಲಾತಿ ಆಂದೋಲನ ಅಂದರೆ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಒಂದು ಚಳುವಳಿ ಆಗಿದೆ. ಇದು ಚಳುವಳಿ ಏಕೆಂದರೆ ಈ ಸಮಯದಲ್ಲಿ ಎಂದರೆ ಜೂನ್ನಲ್ಲಿ ನಡೆಯುತ್ತದೆ. ವಿದ್ಯಾರ್ಥಿಗಳನ್ನು 1ನೇ ತರಗತಿಗೆ ಸೇರಿಸಿಕೊಳ್ಳಲಾಗುತ್ತದೆ. 2. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು. ಸರ್ಕಾರಿ ಶಾಲೆ ಎಂದರೆ ಸರ್ಕಾರಿ ಜಾಗ, ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರಿ ಸಂಬಳದಿಂದ ಶಿಕ್ಷಕರು ಇಲ್ಲಿ ವಿದ್ಯೆಯನ್ನು ಕೊಡುತ್ತಾರೆ. ಅನುದಾನಿತ ಶಾಲೆ ಎಂದರೆ ಖಾಸಗಿ ಜಾಗ, ಖಾಸಗಿ ಒಡೆತನದ ಕಟ್ಟಡದಲ್ಲಿ ಸರ್ಕಾರಿ ಸಂಬಳ ಪಡೆಯುತ್ತಿರುವ ಶಿಕ್ಷಕರು ಇಲ್ಲಿ ವಿದ್ಯೆ ಕೊಡುತ್ತಾರೆ. 3. ಖಾಸಗಿ ಶಾಲೆಯ ವ್ಯಾಮೋಹ. ಇಂಗ್ಲಿಷ್ ಕಲಿಯುವ ಹಂಬಲ, ಖಾಸಗಿ ಬಸ್ಗಳಲ್ಲಿ ಓಡಾಡುವ ಪರಿ, ಹೋಂವರ್ಕ್ ಇವೆಲ್ಲ ಖಾಸಗಿ ಶಾಲೆಗಳ ಮೇಲೆ ಬರುವ ವ್ಯಾಮೋಹಕ್ಕೆ ಕಾರಣ. 4. ಗುಣಾತ್ಮಕ ಶಿಕ್ಷಣ. ಗುಣಾತ್ಮಕ ಶಿಕ್ಷಣ ಎಂದರೆ ಉತ್ತಮ ಮಟ್ಟದ ಶಿಕ್ಷಣ ಪಡೆಯುವುದು ಎಂದರ್ಥ. ಉತ್ತಮ ಮಟ್ಟದ ಶಿಕ್ಷಣ ಪಡೆಯುವುದು ಎಲ್ಲ ಮಕ್ಕಳ ಹಕ್ಕಾಗಿದೆ. ಪ್ರಶ್ನೆ: ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಪರಿಸರ ದಿನಾಚರಣೆ ಕುರಿತು ಒಂದು ಪುಟ್ಟ ವರದಿ ಬರೆಯಿರಿ. ಪ್ರತಿ ವರ್ಷ ಜೂನ್ 6ನೇ ತಾರೀಕು ಪರಿಸರ ದಿನಾಚರಣೆ ಆಚರಿಸುತ್ತಾರೆ. ನಮ್ಮ ಶಾಲೆಯಲ್ಲೂ ಕೂಡ ಪರಿಸರ ದಿನಾಚರಣೆ ದಿವಸ ನಾವು ಬೆಳಗಿನ ಪ್ರಾರ್ಥನೆಯ ಸಮಯದಲ್ಲಿ ನಾವು ಪ್ರತಿಜ್ಞೆ ಕೈಗೊಂಡೆವು. ನಾವು ಯಾವುದೇ ಕಾರಣಕ್ಕೂ ಗಿಡ ಮರಗಳನ್ನು ಕಡಿಯುವುದಿಲ್ಲ, ಕಾಡನ್ನು ನಾಶಪಡಿಸುವುದಿಲ್ಲ. ಒಂದು ವೇಳೆ ಕಡಿಯಬೇಕಾಗಿ ಬಂದರೆ ಇನ್ನೂ 2 ಸಸಿಗಳನ್ನು ನೆಟ್ಟು ಪೋಷಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದೆವು ಮತ್ತು ಆ ದಿನ 10 ಸಸಿಗಳನ್ನು ತಂದು ನಮ್ಮ ಶಾಲೆಯ ಆವರಣದಲ್ಲಿ ನೆಟ್ಟೆವು ಮತ್ತು ಈಗಾಗಲೇ ಬೆಳೆಯುತ್ತಿರುವ ಗಿಡಗಳಿಗೆ ನೀರು ಹಾಕಿದೆವು. ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ದತ್ತು ತೆಗೆದುಕೊಂಡೆವು. 1 ವರ್ಷ ನಾವು ಅದನ್ನು ಪೋಷಿಸುತ್ತೇವೆ ಎಂದು ಪಣ ತೊಟ್ಟೆವು. ಚಟುವಟಿಕೆ 8: ನಾನು ಬರೆದಂತೆ. ಕಥೆಯನ್ನು ಓದಿ ಬಿಟ್ಟಿರುವ ಕಥಾಭಾಗವನ್ನು ಪೂರ್ಣಗೊಳಿಸಿ ಸೂಕ್ತವಾದ ಶೀರ್ಷಿಕೆ ನೀಡಿ. ಒಂದು ಕಾಡಿನ ದಾರಿಯಲ್ಲಿ ರಾಮಣ್ಣನು ಮರ ಕಡಿಯುತ್ತಿದ್ದನು. ಅದೇ ದಾರಿಯಲ್ಲಿ 2 ಕರಡಿಗಳು ಬಂದವು. ಅವು ರಾಮಣ್ಣನಿಗೆ ಏನೋ ಕೂಗಿ ಹೇಳುತ್ತಿದ್ದವು, ಆದರೆ ಅವನಿಗೆ ಏನೂ ತಿಳಿಯಲಿಲ್ಲ. ನಂತರ ಕರಡಿಗಳು ಮರ ಹತ್ತತೊಡಗಿದವು. ಅದನ್ನು ನೋಡಿ ರಾಮಣ್ಣನು ಹೆದರಿ ನಂತರ ರಾಮಣ್ಣನು ಕೂಡ ಓಡಿ ಹೋಗಿ ಒಂದು ಮರವನ್ನು ಹತ್ತಿ ಏರಿ ಕುಳಿತನು. ಅಷ್ಟರಲ್ಲಿ ಒಂದು ಹುಲಿ ಆ ದಾರಿಯಲ್ಲಿ ಬಂದು ಕರಡಿಗಳು ಮತ್ತು ರಾಮಣ್ಣ ಮರ ಹತ್ತಿ ಏರಿ ಕುಳಿತಿರುವುದನ್ನು ನೋಡಿ ಅಲ್ಲೇ ಹೊಂಚು ಹಾಕಿ ಕುಳಿತುಕೊಂಡಿತು. ರಾಮಣ್ಣನ ಹತ್ತಿರ ಬಂದೂಕು ಇತ್ತು. ಆ ಬಂದೂಕಿನಿಂದ ಅವನು ಜೋರಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದನು. ಆಗ ಹುಲಿ ಹೆದರಿ ಓಡಿ ಹೋಯಿತು. ರಾಮಣ್ಣನಿಗೆ ಒದಗಿ ಬಂದ ಅಪಾಯವನ್ನು ಮೊದಲೇ ತಿಳಿಸಿದ್ದ ಕರಡಿಗಳಿಗೆ ಅವನು ಕೃತಜ್ಞತೆಯನ್ನು ಸಲ್ಲಿಸಿದನು. ನಂತರ ಹುಲಿಯಿಂದ ರಕ್ಷಿಸಿದ್ದಕ್ಕೆ ಖುಷಿಯಾದ ಕರಡಿಗಳು ಹಣ್ಣು ಹಂಪಲು ತಂದು ರಾಮಣ್ಣನಿಗೆ ನೀಡಿದವು. ಶೀರ್ಷಿಕೆ: ಪ್ರಾಣ ಉಳಿಸಿದ ಸಹಾಯ. ಚಟುವಟಿಕೆ 9: ನಾನು ತಿಳಿಸಿದಂತೆ. ನೀಡಲಾದ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ನಿಮ್ಮ ಅಮ್ಮನ ಕುರಿತು ಒಂದು ಪುಟ್ಟ ಪದ್ಯವನ್ನು ಬರೆಯಿರಿ. ಪದ್ಯ: ಅಮ್ಮ ಅಮ್ಮ ಅಮ್ಮ, ಈ ಜಗವೇ ನೀನು ಅಮ್ಮ. ನೀನಿಲ್ಲದಿದ್ದರೆ ಈ ಜಗ ಶೂನ್ಯ. ಅಮ್ಮ ನೀನು ವಹಿಸಿದ ಕಾಳಜಿ, ಅಮ್ಮ ನೀನು ಕೊಡುವ ಪ್ರೀತಿ, ಅಮ್ಮ ನಿನ್ನ ಪ್ರೀತಿಯ ನುಡಿ, ಅಮ್ಮ ನೀನು ತೋರುವ ವಿಶ್ವಾಸ ಈ ಜಗತ್ತಿನಲ್ಲಿ ಯಾರೂ ಕೊಡಲಾರರು. ಅಮ್ಮ ನೀ ನನ್ನ ಬಿಟ್ಟು ಎಲ್ಲಿಯೂ ಹೋಗದಿರು. ಚಟುವಟಿಕೆ 10: ನನ್ನ ಸಮರ್ಥನೆ. ನೀಡಲಾದ ಹೇಳಿಕೆಗಳಿಗೆ ಸಮರ್ಥನೆ ಬರೆಯಿರಿ. 1. ವಯಸ್ಸಾದವರನ್ನು ವೃದ್ಧಾಶ್ರಮಕ್ಕೆ ಬಿಡುವುದು ತಪ್ಪು. ಸಮರ್ಥನೆ: ವಯಸ್ಸಾದವರಿಗೆ ತಮ್ಮ ಮೊಮ್ಮಕ್ಕಳೇ ಸ್ನೇಹಿತರಾಗಿರುತ್ತಾರೆ. ಮೊಮ್ಮಕ್ಕಳ ಆಟೋಟದಲ್ಲೇ ಅವರು ಸಂತೋಷದಿಂದ ಸಮಯ ಕಳೆಯುತ್ತಾರೆ. ಅವರು ಖಂಡಿತವಾಗಿಯೂ ವೃದ್ಧಾಶ್ರಮದಲ್ಲಿ ಇರುವುದಕ್ಕೆ ಇಷ್ಟಪಡುವುದಿಲ್ಲ. ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಅವರಿಗೆ ನೋವನ್ನು ಉಂಟು ಮಾಡುವುದು ತಪ್ಪು. ಹೇಳಿಕೆ: ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಬಾರದು. ಸಮರ್ಥನೆ: ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಬಾರದು. ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ. ನಮ್ಮ ಆಸ್ತಿ ಅದನ್ನು ಹಾಳು ಮಾಡಿದರೆ ಅದನ್ನು ನಿರ್ಮಿಸಲು ನಾವು ಜನಪ್ರತಿನಿಧಿಗಳ ಅಥವಾ ಪಂಚಾಯಿತಿ ಕಟ್ಟೆ ಅಲೆಯಬೇಕಾಗುತ್ತದೆ. ಮತ್ತೆ ಅದನ್ನು ನಮ್ಮ ಹಣದಿಂದಲೇ ತುಂಬಾ ಸಮಯದ ನಂತರ ನಿರ್ಮಿಸಲಾಗುತ್ತದೆ. ನನ್ನ ಕಲಿಕೆ. 6ನೇ ತರಗತಿ ಕನ್ನಡ ಕಲಿಕಾ ಫಲ 7.
ಕಲಿಕಾ ಫಲ 7 ಚಟುವಟಿಕೆ 1 ನನ್ನ ಶೈಲಿ. ಪದ ಕೋಷ್ಟಕದ ಸಹಾಯದಿಂದ ಪದ ರಚನೆ ಮಾಡುವುದು. ನಂತರದಲ್ಲಿ ಆ ಪದಗಳನ್ನು ಬಳಸಿಕೊಂಡು ನಿಮ್ಮದೇ ಆದ ಶೈಲಿಯಲ್ಲಿ ಕಥೆಯನ್ನು ರಚಿಸಿರಿ. ಪದಗಳು ಈ ರೀತಿಯಾಗಿದೆ. ಬೆಂಗಳೂರು, ಮಣ್ಣು, ರವಿಕೆ, ನಾಂದಿ, ಹಣ್ಣು, ಅಣ್ಣ, ಮಾರು, ಅಮ್ಮ, ಪುಕ್ಕ, ಮಾದಿಗರು, ಸಣ್ಣ, ಅಕ್ಕ. ಪ್ರಶ್ನೆ: ಮೇಲಿನ ಪದಗಳನ್ನು ಬಳಸಿಕೊಂಡು ಒಂದು ಕತೆ ರಚಿಸಿ. ಅಮ್ಮ, ಅಕ್ಕ, ಅಣ್ಣ ಇವರುಗಳು ಬೆಂಗಳೂರಿಗೆ ಹೋಗಿದ್ದರು. ಅಮ್ಮ ರವಿಕೆ ಕೊಂಡಳು, ಅಣ್ಣ ಹಣ್ಣು ಕೊಂಡನು, ಅಕ್ಕ ನವಿಲಿನ ಪುಕ್ಕ ಕೊಂಡಳು. ಇದು ಶಾಪಿಂಗ್ನ ನಾಂದಿಯಾಗಿತ್ತು. 3 ದೂರದಲ್ಲಿ ಮಾದಿಗರು ಇದ್ದರು. ಅಮ್ಮ ಹಾಗೆನ್ನಬಾರದು ಪುಟಾಣಿಗಳೇ, ನಾವೆಲ್ಲರೂ ಒಂದೇ ಎಂದರು. ಚಟುವಟಿಕೆ 2 ಸನ್ನಿವೇಶಕ್ಕೆ ತಕ್ಕ ಸಂಭಾಷಣೆ. ನೀಡಿರುವ ನಾನಾರ್ಥ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥವನ್ನು ಕಂಡುಕೊಂಡು ಸಹಪಾಠಿಯ ಸಹಾಯದಿಂದ ಸ್ವಂತ ವಾಕ್ಯ ರಚಿಸಿ. ಮಾದರಿ: ತಾಳಿ, ಮಾಂಗಲ್ಯ ಸಹಿಸು. ವಿವಾಹ ಸಂದರ್ಭದಲ್ಲಿ ತಾಳಿ ಕಟ್ಟುವುದು ಪ್ರಮುಖವಾದುದು. ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಸಹನೆಯಿಂದ ತಾಳಿಕೊಳ್ಳಬೇಕು. 1 ಕೊಡೆ. ಕೊಡುವುದು ಛತ್ರಿ. ಗಂಡ ಹೆಂಡತಿಗೆ ತನಗೆ ಬೇಗ ತಿಂಡಿ ಮಾಡಿಕೊಡೆ ಎಂದು ಹೇಳಿದನು. ಮಳೆಗಾಲದಲ್ಲಿ ಕೊಡೆ ಹಿಡಿದುಕೊಂಡು ಹೋಗುವುದು ಬಹಳ ಅಗತ್ಯ. 2 ಮಡಿ. ಸಾಯುವುದು ಮಡಿವಂತಿಕೆ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ವೀರಾವೇಶದಿಂದ ಹೋರಾಡಿ ಮಡಿದನು. ಬ್ರಾಹ್ಮಣರು ಮಡಿವಂತಿಕೆ ಮಾಡುತ್ತಾರೆ. 3 ವರ್ಣ. ಬಣ್ಣ, ಅಕ್ಷರ. ಕಾಮನ ಬಿಲ್ಲಿನಲ್ಲಿ 7 ವರ್ಣಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 4 ಅರಸು. ರಾಜ ಉಡುಕು. ಮೌರ್ಯರ ಪ್ರಸಿದ್ಧ ಅರಸು ಅಶೋಕ. ಆನೆಗಳು ಆಹಾರವನ್ನು ಅರಸುತ್ತಾ ಕಾಡಿನಲ್ಲಿ ಓಡಾಡುತ್ತವೆ. 5 ತೊರೆ. ಬಿಟ್ಟು ಹೋಗುವುದು ನೀರಿನ ಹರಿವು. ರಾಮನು ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಹೋದನು. ಶ್ರೀರಾಮನು ಕಾಡಿನಲ್ಲಿ ತೊರೆ, ಹಳ್ಳ ಕೊಳ್ಳಗಳ ದಾಟುತ್ತಾ ಮುನ್ನಡೆದನು. ಚಟುವಟಿಕೆ 3 ಸುಳಿವು ನಿಮ್ಮದು, ಪದ್ಯ ನನ್ನದು. ಈ ಚಿತ್ರಕ್ಕೆ ಬಣ್ಣ ಹಚ್ಚಿ ನೀಡಲಾದ ಸುಳಿವು ಪದಗಳನ್ನು ಬಳಸಿಕೊಂಡು ಪದ್ಯ ಪೂರ್ಣಗೊಳಿಸಿ. ಪದ್ಯ: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಡು ತೇಲುತ್ತಾ ತೆರೆಯ ಮೇಲ್ದಡೆ ಹಾಯಲಿ. ಚಟುವಟಿಕೆ 4 ವರದಿ ತಯಾರಿಸು. ಕೆಳಗಿನ ಮುಖ್ಯಾಂಶಗಳನ್ನು ಗಮನಿಸಿ ವರದಿ ತಯಾರಿಸಿ. ಮುಖ್ಯಾಂಶಗಳು ಈ ರೀತಿಯಾಗಿದೆ. ಶಾಲೆಯ ವಾರ್ಷಿಕೋತ್ಸವದ ವರದಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಲೂರಿನಲ್ಲಿ 20/1/2023 ಶಾಲಾ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿತ್ತು. ವಾರ್ಷಿಕೋತ್ಸವದ ದಿನ ನಾವೆಲ್ಲರೂ ಒಳ್ಳೆಯ ವಸ್ತ್ರಗಳನ್ನು ಹಾಕಿಕೊಂಡು ಹಾಜರಾಗಿದ್ದೆವು. ನಮ್ಮ ಎಲ್ಲಾ ಪೋಷಕರು ಆಗಮಿಸಿದ್ದರು. ಅತಿಥಿ ಗಣ್ಯರು ಕೂಡ ಆಗಮಿಸಿದ್ದರು. ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು ನಮಗೆಲ್ಲ ಒಳ್ಳೆಯ ಗೌರವದಿಂದ ಕಾಣುತ್ತಿದ್ದರು. ಎಲ್ಲಾ ಪೋಷಕರಿಗೂ, ಮಕ್ಕಳಿಗೂ, ಎಲ್ಲಾ ಅತಿಥಿಗಳಿಗೂ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನದ ಊಟವಾದ ನಂತರ 4 ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾದವು. ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ದರು. ಸಭೆಯ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಸಭೆಗೆ ಆಗಮಿಸಿದರು. ಮೊದಲಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸ್ವಾಗತವನ್ನು ಮಾಡಿದರು. ಪ್ರಾರ್ಥನೆಯೊಂದಿಗೆ ಶುರುವಾದ ವಾರ್ಷಿಕೋತ್ಸವದಲ್ಲಿ ಅತಿಥಿಗಳು ಭಾಷಣ ಮಾಡಿದರು. ಅಧ್ಯಕ್ಷರು ಕೂಡ ಭಾಷಣ ಮಾಡಿದರು. ಉದ್ಘಾಟನೆ ಸಮಾರಂಭ ಮುಗಿದ ನಂತರ ನಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಪೋಷಕರನ್ನು, ಸದಸ್ಯರನ್ನು ರಂಜಿಸಿದೆವು. ಎಲ್ಲಾ ಪೋಷಕರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಕಣ್ತುಂಬಿಕೊಂಡರು. ಮುಖ್ಯ ಶಿಕ್ಷಕರು ಹಾಗೂ ಎಲ್ಲಾ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಊರಿನ ಎಲ್ಲಾ ಗ್ರಾಮಸ್ಥರಿಗೂ ವಂದನೆಗಳನ್ನು ಸಲ್ಲಿಸಿದರು. ಚಟುವಟಿಕೆ 5 ನನ್ನದೊಂದು ಸಲಹೆ. ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಲು ನೀವು ನೀಡುವ ಸಲಹೆಗಳು ಯಾವುವು? ಮಕ್ಕಳೇ, ಸರ್ಕಾರಿ ಶಾಲೆಗೆ ಸೇರಿ. ಸುಮ್ಮನೆ ಕಾನ್ವೆಂಟ್ಗೆ ಹೋಗಿ ನಿಮ್ಮ ತಂದೆ ತಾಯಿಗಳ ಹಣ ಪೋಲು ಮಾಡಬೇಡಿ. ಸರ್ಕಾರಿ ಶಾಲೆಯಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಗಳನ್ನು ಕಲಿಸಲಾಗುತ್ತದೆ. ಇಲ್ಲಿ ಉಚಿತ ಸಮವಸ್ತ್ರ, ಮಧ್ಯಾಹ್ನದ ಬಿಸಿ ಊಟ, ಹಾಲು, ಮೊಟ್ಟೆ ಇತ್ಯಾದಿ ಸರ್ಕಾರಿ ಸೌಲಭ್ಯಗಳು ಸಿಗುತ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಯುತ್ತೀರಿ. ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿದ ಹೆಮ್ಮೆ ನಿಮ್ಮದಾಗುತ್ತದೆ. ಚಟುವಟಿಕೆ 6 ಪದ್ಯ ತಿಳಿ ಅನುಭವ ಬರೆ. ಪದ್ಯ. ಈ ಪದ್ಯದಲ್ಲಿ ಪುಟಾಣಿ ಪಾಪು ಮಾಡುವ ಅತ್ಯುನ್ನತ ಕೆಲಸವನ್ನು ತಿಳಿಸಿದ್ದಾರೆ. ಪುಟಾಣಿ ಪಾಪು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬೆಟ್ಟದ ಮೇಲೆ ಹತ್ತಿ ಹೋಗುತ್ತಾನೆ. ಅಲ್ಲಿ ಮೋಡಗಳನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾನೆ. ಕೂಡಿಸಿಕೊಂಡು ಮೋಡಗಳ ಜೊತೆಗೆ ಮಾತನಾಡುತ್ತಾನೆ. ಈತ ಯಾರೆಂದರೆ ಪುಟಾಣಿ ಪಾಪು.
ಅಂದರೆ ಪಾಪು ನಡೆದಾಡುವುದೇ ಒಂದು ದೊಡ್ಡ ಕೆಲಸ. ಅದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆದರೆ ಅದೇ ಬೆಟ್ಟದ ಮೇಲೆ ಹತ್ತಿದ ಹಾಗೆ, ಹಾಗೂ ಆಕಾಶಕ್ಕೆ ನೋಡಿದರೆ ಮೋಡವೇ ಹತ್ತಿರ ಬಂದಂತೆ. ಚಟುವಟಿಕೆ 7 ಬರವಣಿಗೆಯ ಮಜಾ. 1. ಪದ್ಯವನ್ನು ಕಥೆಯ ರೂಪದಲ್ಲಿ ಬರೆದು ಕಥೆಗೊಂದು ಶೀರ್ಷಿಕೆ ನೀಡಿ ಕಥೆಗೆ ಸೂಕ್ತವಾದ ಗಾದೆ ಮಾತು ಬರೆಯಿರಿ. ಪದ್ಯ ಅನ್ನದಾತ. ಶೀರ್ಷಿಕೆ ರೈತ ಅನ್ನದಾತ. ಕತೆ ರೈತ ಅನ್ನದಾತ ಹೊಲದಲ್ಲಿ ದುಡಿಯುವನು. ನಾಡಿನ ಜನರು ಬದುಕಲು ದವಸ ಧಾನ್ಯಗಳನ್ನು ಬೆಳೆಯುತ್ತಾನೆ. ಗುಡುಗು ಸಿಡಿಲು ಮಳೆ ಗಾಳಿ ಚಳಿಗೆ ನಡುಗಿ ಬಿಸಿಲ ಬೇಗೆಯನ್ನು ಸಹಿಸುತ್ತಾ ಬೆವರು ಸುರಿಸಿ ಕಷ್ಟಗಳನ್ನು ಸಹಿಸಿ ಒಂದೇ ಸಮನೆ ದುಡಿಯುತ್ತಾನೆ. ಅನ್ನವನ್ನು ನೀಡುವ ಅವನು ಯೋಗಿ ಮತ್ತು ತ್ಯಾಗಿಯಾಗಿದ್ದಾನೆ. ಅವನ ಇಬ್ಬರು ಗೆಳೆಯರೆಂದರೆ ಜೋಡೆತ್ತುಗಳು. ಜೋಡೆತ್ತುಗಳು ಎಷ್ಟೇ ಕಷ್ಟ ಬರಲಿ ಹೊಂದಿಕೊಂಡು ನಡೆಯುತ್ತವೆ. ಕಷ್ಟಗಳನ್ನು ಸಹಿಸಿ ಅವನ ದೇಹ ಗಟ್ಟಿಯಾಗಿದೆ. ಒಳಗೆ ದೊಡ್ಡ ಮನಸ್ಸಿದೆ. ಇದೆಲ್ಲ ಆ ದೇವನ ಕೃಪೆ. ಇದಕ್ಕೆ ಸಂಬಂಧಿಸಿದ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು. ಚಟುವಟಿಕೆ 8 ಚಿತ್ರ ಕೆಲವು ನಾಮ ಹಲವು. ಈ ಸರಣಿ ಚಿತ್ರಗಳಿಗೆ ಸರಿ ಹೊಂದುವಂತೆ ಸಂಭಾಷಣೆ ರೂಪದಲ್ಲಿ ಬರೆದು ಶೀರ್ಷಿಕೆ ಕೊಡಿ. ಶೀರ್ಷಿಕೆ ರಾಜುವಿಗೆ ಅವನ ತಂಗಿ ಕಲಿಸಿದ ಪಾಠ. ಸಂಭಾಷಣೆ. ರಾಜು, ಈ ಮರದಲ್ಲಿ ಎಷ್ಟೊಂದು ಮಾವಿನ ಹಣ್ಣುಗಳಿವೆ, ಹಾಗೂ ಅಲ್ಲಿ ಏಣಿಯೂ ಇದೆ, ಅದನ್ನು ತರುವೆ? ಸುಮ, ಆಯ್ತು, ತಂದು ನಮಗೆ ಬೇಕಾದಷ್ಟು ಮಾವಿನ ಹಣ್ಣುಗಳನ್ನು ಕೀಳೋಣ. ರಾಜು, ಏಣಿಯನ್ನು ಗಟ್ಟಿಯಾಗಿ ಹಿಡಿದುಕೋ, ನಾನು ಹತ್ತುತ್ತೇನೆ. ಸುಮ, ಜಾಗ್ರತೆ, ನಿಧಾನವಾಗಿ. ರಾಜು, ಹತ್ತಿದೆ. ಎಂತಹ ಹಣ್ಣುಗಳು? ಸುಮ, ರಾಜು, ನನಗೂ ಕೊಡೋ, ಕಿತ್ತು ಕೆಳಗೆ ಹಾಕು. ರಾಜು, ಇಲ್ಲ, ಹಾಕುವುದಿಲ್ಲ, ನೀನು ಹತ್ತಿ ಕಿತ್ತುಕೋ. ಸುಮ, ಎಲ ಕಳ್ಳ, ತಡಿ, ಮಾಡುತ್ತೇನೆ. ಏಣಿ ತೆಗೆದು ದೂರ ಒಯ್ಯುವಳು. ರಾಜು, ಅಯ್ಯೋ, ನನಗೆ ಭಯವಾಗುತ್ತಿದೆ, ಹಿಡಿಯಲು ಆಗುವುದಿಲ್ಲ. ಕ್ಷಮಿಸು, ಏಣಿ ತೆಗೆದುಕೊಂಡು ಬಾ, ನಿನಗೂ ಹಣ್ಣು ಕಿತ್ತು ಹಾಕುತ್ತೇನೆ. ತೆಗೆದುಕೋ ಹಣ್ಣುಗಳು. ಸುಮ, ಹೀಗೆ ಬಾ ದಾರಿಗೆ. ಮೊದಲೇ ಕಿತ್ತು ಹಾಕಿದ್ದರೆ ಏನು ಆಗುತ್ತಿತ್ತು? ಸರಿ, ಏಣಿ ಹಾಕುವೆ, ಹಿಡಿದು ಬಾ. ರಾಜು, ಆಯ್ತು ನನ್ನಕ್ಕ, ತಪ್ಪಾಯ್ತು, ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ. ಸುಮ, ಇದರಲ್ಲಿ ಬಾ ಅಣ್ಣ, ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ತಂದೆ ತಾಯಿಗೆ ಪಕ್ಕದ ಮನೆಯವರಿಗೆ ಹಂಚಿಕೊಳ್ಳೋಣ. ಚಟುವಟಿಕೆ 9 ಹೀಗೂ ಬರೆಯಬಹುದು. ಕೆಳಗಿನ ಯಾವುದಾದರೂ ಒಂದು ಸನ್ನಿವೇಶವನ್ನು ಆರಿಸಿಕೊಂಡು ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. 1. ನಿಮಗೆ ರಜೆ ಬೇಕೆಂದಾಗ ಶಿಕ್ಷಕರೊಡನೆ ನಿಮ್ಮ ಮಾತುಕತೆ. ನಾನು, ಸರ್, ನನಗೆ ನಾಳೆಯಿಂದ 4 ದಿನ ರಜೆ ಬೇಕಾಗಿದೆ. ಶಿಕ್ಷಕರು, ಏನು 4 ದಿನಗಳು? ಅಷ್ಟೊಂದು ದಿನ ರಜೆ ಏಕೆ? ಸರ್, ನಾವು ಕುಟುಂಬ ಸಮೇತ ತಿರುಪತಿ ಪ್ರವಾಸಕ್ಕೆ ಹೊರಟಿದ್ದೇವೆ. ಆದ್ದರಿಂದ ನನಗೆ 4 ದಿನ ರಜೆ ಮಂಜೂರು ಮಾಡಿಕೊಡಿ ಸರ್. ಶಿಕ್ಷಕರು, ಏಪ್ರಿಲ್ ಮೇನಲ್ಲಿ ರಜೆ ಇರುತ್ತದೆ, ಅಕ್ಟೋಬರ್ನಲ್ಲಿ ರಜೆ ಇರುತ್ತದೆ, ಆಗ ಹೋಗುವುದು ಬಿಟ್ಟು ಈಗ ಶಾಲಾ ಸಮಯದಲ್ಲಿ 4 ದಿನಗಳು ಹೋಗುವುದೇ? ಸರ್, ನಮ್ಮ ತಂದೆ ತಾಯಿಗಳು ಅದನ್ನು ಫಿಕ್ಸ್ ಮಾಡಿದ್ದಾರೆ ಸರ್. ಶಿಕ್ಷಕರು, ನಿನ್ನ ಹೋಮ್ವರ್ಕ್ ನೋಟ್ಸ್ ಹೇಗೆ ಕಂಪ್ಲೀಟ್ ಮಾಡುವೆ? ಸರ್, ನಾನು ಬಂದ ಮೇಲೆ ನನ್ನ ಸಹಪಾಠಿಗಳ ಹತ್ತಿರ ನೋಟ್ಸ್ ತೆಗೆದುಕೊಂಡು ಬರೆದು ತೋರಿಸುವೆ ಸರ್. ಶಿಕ್ಷಕರು, ಆಯ್ತು, ಹೋಗಿ ಬಾ. 4 ದಿನ ಆದ ಮೇಲೆ 5ನೇ ದಿನ ಸರಿಯಾಗಿ ಶಾಲೆಗೆ ಬಾ. ಇನ್ನು ಮುಂದೆ ಶಾಲೆಯ ಸಮಯದಲ್ಲಿ ಪ್ರವಾಸ ಇಟ್ಟುಕೊಳ್ಳಬೇಡಿ ಎಂದು ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸು. ಚಟುವಟಿಕೆ 10 ನಾನು ಸತ್ಯವನ್ನೇ ನುಡಿವೆ. 1. ಈ ಪದ್ಯದ ನುಡಿಯನ್ನು ಗದ್ಯ ರೂಪದಲ್ಲಿ ಬರೆಯಿರಿ. ಸತ್ಯಕ್ಕೆ ಸಂಬಂಧಿಸಿದಂತ ಗಾದೆ ಅಥವಾ ಸೂಕ್ತಿಯನ್ನು ಬರೆಯಿರಿ. ಗದ್ಯ ರೂಪ. ನಮ್ಮ ಜೀವನದ ಪ್ರತಿ ಮಾತು ಕೂಡ ಸತ್ಯದಿಂದ ಕೂಡಿರಬೇಕು. ನಮ್ಮ ನಡೆ ನುಡಿಯೂ ಕೂಡ ಸತ್ಯದಿಂದ ಕೂಡಿರಬೇಕು. ಇದರಿಂದ ಆ ಪರಮಾತ್ಮನು ಮೆಚ್ಚುತ್ತಾನೆ. ಗಾದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಒಂದು ಸುಳ್ಳು 1000 ಸುಳ್ಳಿಗೆ ದಾರಿ. ಚಟುವಟಿಕೆ 11 ಸುಧಾರಣೆ ಇದರಿಂದ ಸಾಧ್ಯ. ಸ್ವಚ್ಛತೆಗೆ ಸಂಬಂಧಿಸಿದಂತೆ ಕೆಲವು ಘೋಷಣಾ ವಾಕ್ಯಗಳನ್ನು ಬರೆಯಿರಿ. ಯಾವುದಾದರೂ ಒಂದನ್ನು ವಿವರಿಸಿ. ಮಾದರಿ, ಎಲ್ಲೆಡೆ ಸ್ವಚ್ಛತೆ, ಎಲ್ಲರಿಗೂ ಆರೋಗ್ಯ. ಘೋಷಣೆಗಳು. ಸ್ವಚ್ಛತೆ ಸೇವೆ, ಕೊಳಕು ಒಂದು ನರಕ. ಪ್ರತಿಯೊಬ್ಬ ಪ್ರಜೆಯು ಸ್ವಚ್ಛ ಭಾರತದ ಕನಸು ಕಾಣಬೇಕು. ನಮ್ಮ ಭಾರತ ಸ್ವಚ್ಛವಾಗಬೇಕು. ಸ್ವಚ್ಛತೆಗೆ ಎಲ್ಲರೂ ಕೈಜೋಡಿಸೋಣ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿಯೇ ಆರೋಗ್ಯ. ಸ್ವಚ್ಛ ದೇಹ, ಸ್ವಚ್ಛ ಮನಸ್ಸು. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾನೆ. ಸ್ವಚ್ಛತೆ ಸೇವೆ, ಕೊಳಕು ಒಂದು ನರಕ. ಇದರರ್ಥ ಸ್ವಚ್ಛವಾಗಿರುವುದನ್ನು ನಾವು ಸೇವೆ ಎಂದು ತಿಳಿಯಬೇಕು. ವೈಯಕ್ತಿಕ ಸ್ವಚ್ಛತೆಯನ್ನು ಗಮನದಲ್ಲಿಟ್ಟುಕೊಂಡರೆ ನಮ್ಮ ಉಗುರುಗಳನ್ನು ತೆಗೆದುಕೊಳ್ಳುವುದು, ನಾವು ಪ್ರತಿದಿನ ಸ್ನಾನ ಮಾಡುವುದು, ನಾವು ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು, ತಲೆ ಬಾಚುವುದು, ಎಣ್ಣೆ ಹಾಕುವುದು, ಮುಖ ತೊಳೆಯುವುದು,
ಊಟಕ್ಕಿಂತ ಮುಂಚೆ ಚೆನ್ನಾಗಿ ಕೈ ತೊಳೆಯುವುದು ಇವೆಲ್ಲ ಕೂಡ ನಮಗೆ ನಾವು ಮಾಡಿಕೊಳ್ಳುವ ಸೇವೆಯಾಗಿದೆ. ಇದನ್ನು ಹೊರತುಪಡಿಸಿ ಕೊಳಕು ಒಂದು ನರಕವಾಗಿದೆ. ಎಲ್ಲಿ ನಾವು ಕೊಳಕಾಗಿರುತ್ತೇವೆಯೋ ಅಲ್ಲಿ ರೋಗಗಳು ಹರಡುವುದು ಮಾಮೂಲಾಗುತ್ತದೆ. ನಾವು ನಮ್ಮ ಸುತ್ತಮುತ್ತಲು ಗಮನಿಸಿದಾಗ ಯಾರು ಕೊಳಕುತನದಿಂದ ಕೂಡಿರುತ್ತಾರೆ ಅವರಿಗೆ ರೋಗಗಳು ಸುತ್ತುವರಿದಿರುತ್ತವೆ. ಹಾಗಾಗಿ ಕೊಳಕನ್ನು ತಡೆಯೋಣ, ಸ್ವಚ್ಛತೆಯನ್ನು ಅನುಭವಿಸೋಣ ಮತ್ತು ಸ್ವಚ್ಛತೆಯನ್ನು ಅನುಸರಿಸೋಣ. ನನ್ನ ಕಲಿಕೆ